ನಮಸ್ಕಾರ ವೀಕ್ಷಕರೇ, ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಮಾಡುವ ಪ್ರತಿಯೊಂದು ವಿಡಿಯೋನು ಕೂಡ ನಿಮಗೆ ನೋಟಿಫಿಕೇಶನ್ ಬರ್ತದೆ. ಹೈದರ್ ಮಲಬಾರ್ ಪ್ರದೇಶಗಳನ್ನು ವಶಪಡಿಸಿಕೊಂಡಾಗ ಅವರು ಕರಾವಳಿ ಪ್ರದೇಶವನ್ನು ಬಳಸಿಕೊಂಡು ವಿದೇಶಿ ವ್ಯಾಪಾರ ಪಾಲುದಾರರೊಂದಿಗೆ ಸಂಬಂಧವನ್ನು ಬೆಳೆಸಿಕೊಂಡರು. ಈ ಉದ್ದೇಶಕ್ಕಾಗಿ ಅವರು ಯುರೋಪಿಯನ್ ವ್ಯಾಪಾರಿಗಳ ವಿರುದ್ಧ ಪಕ್ಷಪಾತಿ ಮತ್ತು ಮೈಸೂರು ಮತ್ತು ಅರಬ್ ವ್ಯಾಪಾರಿಗಳಿಗೆ ಆದ್ಯತೆ ನೀಡುವ ಬಂದರು ಸುಂಕಗಳನ್ನು ಸ್ಥಾಪಿಸಿದರು. 1770ರಿಂದ ಅವರು ಮಸ್ಕತ್ನಲ್ಲಿ ಅಬು ಹಿಲಾಲ್ ಅಹಮದ್ ಬಿನ್ ಸೈಯದ್ ಮತ್ತು ಆಗಿನ ಪರ್ಷಿಯಾದ ರಾಜಧಾನಿಯಾಗಿದ್ದ ಶಿರಾಜ್ನಲ್ಲಿ ಕರೀಂ ಖಾನ್ಗೆ ಮಿಲಿಟರಿ ಮತ್ತು ಆರ್ಥಿಕ ಮೈತ್ರಿಗಳನ್ನು ಕೋರಿ ರಾಯಭಾರಿಗಳನ್ನು ಕಳುಹಿಸಿದರು. ಇನ್ನು 1774ರಲ್ಲಿ ಪರ್ಷಿಯಾದ ಆಡಳಿತಗಾರ ಕರೀಂ ಖಾನ್ ಅವರಿಗೆ ರಾಯಭಾರ ಕಚೇರಿಯಲ್ಲಿ ಅವರು ಪರ್ಷಿಯನ್ ಕೊಲ್ಲಿಯಲ್ಲಿ ವ್ಯಾಪಾರ ಕೇಂದ್ರವನ್ನು ಸ್ಥಾಪಿಸಲು ಪ್ರಯತ್ನಿಸಿದರು. ಕರೀಂ ಬಂದರ್ ಅಬ್ಬಾಸ್ ಅವರನ್ನು ನೀಡುವ ಮೂಲಕ ಪ್ರತಿಕ್ರಿಯಿಸಿದರು. ಆದರೆ ಈ ವಿಷಯದ ಬಗ್ಗೆ ಅವರ ನಡುವೆ ಹೆಚ್ಚಿನದೇನು ನಡೆದಿಲ್ಲ ಎಂದು ಕೂಡ ತೋರುತ್ತದೆ. ನಂತರ ಕರೀಂ ಖಾನ್ 1775ರಲ್ಲಿ ಮತ್ತೊಂದು ರಾಯಭಾರ ಕಚೇರಿಗೆ ಪ್ರತಿಕ್ರಿಯೆಯಾಗಿ 1000 ಸೈನಿಕರನ್ನು 1770ರಲ್ಲಿ ಮೈಸೂರಿಗೆ ಕಳುಹಿಸಿದರು. ಹೈದರ್ನ ರಾಯಭಾರಿಯಾಗಿದ್ದಂತಹ ನೂರ್ ಸುಲ್ತಾನ್ ಖಾನ್ 1776ರಲ್ಲಿ ಮಸ್ಕತ್ನಲ್ಲಿ ಒಂದು ವ್ಯಾಪಾರ ಕೇಂದ್ರವನ್ನು ಸ್ಥಾಪಿಸಿದಾಗ ಅಲ್ಲಿ ಹೆಚ್ಚಿನ ಯಶಸ್ಸನ್ನು ಕೂಡ ಕಂಡರು. ತನ್ನ ಆಳ್ವಿಕೆಯ ಕೊನೆಯ ವರ್ಷಗಳಲ್ಲಿ ಹೈದರಲ್ಲಿ ಒಟ್ಟಮಾನ್ ಸುಲ್ತಾನ ಅಂದರೆ 3ನೇ ಮುಸ್ತಾಫಾಗೆ ರಾಯಭಾರ ಕಚೇರಿಯನ್ನು ಕಳುಹಿಸಲು ಆಯೋಜಿಸಿದ್ದನು. ಆದರೆ ಇಸ್ತನ್ಬುಲ್ನೊಂದಿಗೆ ನೇರ ಸಂಪರ್ಕ ಸಾಧಿಸುವಲ್ಲಿ ಯಶಸ್ವಿಯಾದನು. ನಂತರ ಮರಾಠರೊಂದಿಗಿನ ಸಂಘರ್ಷದಲ್ಲಿ ಬ್ರಿಟಿಷರು ತನಗೆ ಬೆಂಬಲ ನೀಡುತ್ತಾರೆಂದು ನಂಬಿದ್ದ ಹೈದರ್ ಮರಾಠ ಮತ್ತು ಮೈಸೂರು ಪ್ರದೇಶಗಳ ನಡುವಿನ ಗಡಿಯಲ್ಲಿರುವ ಸಣ್ಣ ರಾಜ್ಯಗಳಿಂದ ಕಪ್ಪ ಕಾಣಿಕೆಯನ್ನು ಕೇಳಲು ಕೂಡ ಪ್ರಾರಂಭಿಸಿದನು ಮತ್ತು ಮರಾಠರು ಕೇಳಿದ್ದ ಕಪ್ಪ ಕಾಣಿಕೆಗಳನ್ನು ನೀಡಲು ಕೂಡ ನಿರಾಕರಿಸಿದನು. ಮರಾಠರು ನವೆಂಬರ್ 1770ರಲ್ಲಿ 35,000 ಜನ ಸೈನ್ಯದ ಆಕ್ರಮಣದೊಂದಿಗೆ ಪ್ರತಿಕ್ರಿಯಿಸಿದರು. ಅವರ ಒಪ್ಪಂದದ ಪ್ರಕಾರ ಹೈದರ್ ಬ್ರಿಟಿಷ್ ಸಹಾಯವನ್ನು ಕೋರಿದರು. ಕಂಪನಿ ಕೂಡ ನಿರಾಕರಿಸಿತು ಮತ್ತು ಹೈದರ್ ಕೂಡ ಹಿಮ್ಮೆಟ್ಟಿದನು. ಮರಾಠರಿಗೆ ಭೂಮಿಯ ಔದಾರ್ಯವನ್ನು ನಿರಾಕರಿಸಲು ಹೋದಾಗ ಕತ್ತರಿಸಿ ಸುಟ್ಟು ಹಾಕಿದನು. ಮರಾಠರು ಈಶಾನ್ಯ ಮೈಸೂರಿನ ಭಾಗವನ್ನು ವಶಪಡಿಸಿಕೊಂಡರು ಮತ್ತು ಮಳೆಗಾಲದಲ್ಲಿ ತಮ್ಮ ಲಾಭಗಳನ್ನು ಕ್ರೋಢೀಕರಿಸಿದರು. ಹೈದರ್ ಬೇಡಿಕೆಯ ಕೆಲವು ಕಪ್ಪ ಕಾಣಿಕೆಗಳನ್ನು ಪಾವತಿಸಲು ಕೂಡ ಮುಂದಾದರು. ಆದರೆ ಅವರ ಪ್ರಸ್ತಾಪವು ಸಾಕಷ್ಟಿಲ್ಲ ಎಂದು ತಿರಸ್ಕರಿಸಲಾಯಿತು ಮತ್ತು ಮಳೆಗಾಲದ ನಂತರ ಮರಾಠರು ಆಕ್ರಮಣವನ್ನು ನವೀಕರಿಸಿದರು. ಅವರು ಶ್ರೀರಂಗಪಟ್ಟಣದ ಸಮೀಪಕ್ಕೆ ಮುನ್ನಡೆದರು ಮತ್ತು ನಂತರ ಉತ್ತರಕ್ಕೆ ಹಿಂತೆಗೆದುಕೊಳ್ಳುವಂತೆ ನಟಿಸಿದರು. ಹೈದರ್ ಅವರನ್ನು ಹಿಂಬಾಲಿಸಿದಾಗ ಅವರು ಸೈನ್ಯಕ್ಕೆ ತಿರುಗಿ ಹೈದರ್ ಸೈನ್ಯದ ಮೇಲೆ ಗಂಭೀರ ಸಾವು ನೋವುಗಳನ್ನು ಉಂಟು ಮಾಡುವುದಾಗಿ ಹೇಳಿಕೊಂಡರು ಮತ್ತು ಅದರ ಹೆಚ್ಚಿನ ಸಾಮಾನುಗಳನ್ನು ಕೂಡ ವಶಪಡಿಸಿಕೊಂಡರು. ನಂತರ ಅವರು ಫಲಪ್ರದವಾಗದೆ 5 ವಾರಗಳ ಕಾಲ ಶ್ರೀರಂಗಪಟ್ಟಣವನ್ನು ಮುತ್ತಿಗೆ ಕೂಡ ಹಾಕಿದರು. ಆದರೆ ಆ ಪ್ರಯತ್ನವನ್ನು ಕೈಬಿಟ್ಟರು ಮತ್ತು ಬದಲಿಗೆ ಬೆಂಗಳೂರನ್ನು ವಶಪಡಿಸಿಕೊಂಡರು. ಹೈದರ್ ಅಲಿ ಮತ್ತೆ ಬ್ರಿಟಿಷರಿಗೆ ಸಹಾಯಕ್ಕಾಗಿ ಮನವಿ ಕೂಡ ಮಾಡಿದರು. ಆದರೆ ಅವರ ಪೂರ್ವ ಷರತ್ತುಗಳು ಮತ್ತು ಪ್ರಸ್ತಾವಿತ ಷರತ್ತುಗಳು ಅವನಿಗೆ ಸ್ವೀಕಾರಾರ್ಹವಾಗಿರಲಿಲ್ಲ ಮತ್ತು ಹೈದರ್ ಅವರನ್ನು ಆಕ್ರಮಣಕ್ಕೆ ಹೋಗುವಂತೆ ಮಾಡಲು ಮಾಡಿದ ಪ್ರಯತ್ನವು ಮಾತುಕತೆಗಳನ್ನು ಅಡ್ಡುಪಡಿಸಿತು. ಇನ್ನು 1772ರಲ್ಲಿ ಹೈದರ್ ಅಂತಿಮವಾಗಿ ಶಾಂತಿಗಾಗಿ ಮೊಕದ್ದಮೆ ಹೂಡಿದನು. ಅವರು 3.5 ಮಿಲಿಯನ್ ರೂಪಾಯಿಗಳನ್ನು ಕಪ್ಪ ಕಾಣಿಕೆ ಬಾಕಿ ಮತ್ತು 1.4 ಮಿಲಿಯನ್ ರೂಪಾಯಿಗಳನ್ನು ವಾರ್ಷಿಕ ಕಪ್ಪ ಕಾಣಿಕೆಯಾಗಿ ಪಾವತಿಸಲು ಒಪ್ಪಿಕೊಂಡರು ಮತ್ತು ಬೆಂಗಳೂರಿಗೆ ಸಂಪೂರ್ಣ ಪ್ರದೇಶವನ್ನು ಬಿಟ್ಟುಕೊಟ್ಟರು. ಶಾಂತಿ ಮುಗಿದ ನಂತರ ಶ್ರೀರಂಗಪಟ್ಟಣಕ್ಕೆ ಹಿಂದಿರುಗಿದ ಹೈದರ್ ಅಲಿ ಮೈಸೂರಿನ ಆಡಳಿತಗಾರರಾದಂತಹ ನಂಜರಾಜ ಒಡೆಯರ್ ಅವರು ಮರಾಠರೊಂದಿಗೆ ರಹಸ್ಯ ಸಂವಹನದಲ್ಲಿ ತೊಡಗಿದ್ದಾನೆಂದು ತಿಳಿದುಕೊಂಡರು. ಹೈದರ್ ಅಲಿ ನಂಜರಾಜ ಒಡೆಯರನ್ನು ಕತ್ತು ಹಿಸುಕಿಕೊಳ್ಳಲು ಆದೇಶಿಸಿದನು ಮತ್ತು ಅವನ ಸಹೋದರರಾದಂತಹ ಚಾಮರಾಜ ಒಡೆಯರ್ ಅವರನ್ನು ಸಿಂಹಾಸನದ ಮೇಲೆ ಇರಿಸಿದನು. ಮರಾಠರೊಂದಿಗಿನ ಶಾಂತಿ ಅಲ್ಪಕಾಲಿಕವಾಗಿತ್ತು. ಪೇಶ್ವೆ ಮಾಧವರಾವ್ 1772ರ ಕೊನೆಯಲ್ಲಿ ನಿಧನರಾದರು. ಅವರ ಉತ್ತರಾಧಿಕಾರಕ್ಕಾಗಿ ಹೋರಾಟವನ್ನು ಪ್ರಾರಂಭಿಸಿದರು. 1773ರಲ್ಲಿ ಹೈದರ್ ಈ ಅವಕಾಶವನ್ನು ಬಳಸಿಕೊಂಡು ಟಿಪ್ಪುವನ್ನು ಉತ್ತರಕ್ಕೆ ಮರಾಠರಿಗೆ ಕಳೆದುಕೊಂಡ ಪ್ರದೇಶವನ್ನು ಮರಳಿ ಪಡೆಯಲು ಸೈನ್ಯದೊಂದಿಗೆ ಕಳುಹಿಸಿದನು. ಆದರೆ ಅವರು ಕೂರ್ಗ್ಗೆ ಇಳಿದರು. ಇದು ಮರಾಠರಿಂದ ಚೇತರಿಸಿಕೊಳ್ಳಲು ಅವರು ಬಯಸಿದ ಮಲಬಾರ್ ಪ್ರದೇಶಗಳಿಗೆ ಹೆಚ್ಚು ಸುರಕ್ಷಿತ ಮಾರ್ಗವನ್ನು ಒದಗಿಸಿತು. ಕೂರ್ಗ್ ಸಿಂಹಾಸನದ ಹಕ್ಕುದಾರರೊಬ್ಬರು 1776ರಲ್ಲಿ ಮರಾಠರೊಂದಿಗೆ ಮೊದಲೇ ಆಕ್ರಮಿಸಿಕೊಂಡಿದ್ದಾಗ ಹೈದರ್ನ ಸಹಾಯವನ್ನು ಕೇಳಿದ್ದರು. ಅವರು ಬೇಗನೆ ಕೂರ್ಗ್ನ ರಾಜಧಾನಿ ಮೆರ್ಕರವನ್ನು ವಶಪಡಿಸಿಕೊಂಡರು. ರಾಜ ವೀರರಾಜೇಂದ್ರನನ್ನು ಸೆರೆಹಿಡಿದರು. ಮಲಬಾರ್ಗೆ ಮುಂದುವರಿಯುವ ಮೊದಲು ಆದಾಯವನ್ನು ಸಂಗ್ರಹಿಸಲು ಅವರು ಬ್ರಾಹ್ಮಣನನ್ನು ರಾಜ್ಯಪಾಲರನ್ನಾಗಿ ನೇಮಿಸಿದರು. ಅಲ್ಲಿ 1774ರ ಅಂತ್ಯದ ವೇಳೆಗೆ ಅವರು ತಮ್ಮ ಕಳೆದು ಹೋದ ಎಲ್ಲ ಪ್ರದೇಶವನ್ನು ಮರಳಿ ಪಡೆದರು. ಕೂರ್ಗ್ಗಳು ತಮ್ಮ ರಾಜ್ಯಪಾಲರ ವಿರುದ್ಧ ದಂಗೆ ಎದ್ದರು.
ಅದರ ಮೇಲೆ ಹೈದರ್ ಕೂರ್ಗ್ಗೆ ಮರಳಿದನು. ದಂಗೆಯನ್ನು ಹತ್ತಿಕ್ಕಿದನು ಮತ್ತು ಹೆಚ್ಚಿನ ನಾಯಕರನ್ನು ಕೂಡ ಗಲ್ಲಿಗೇರಿಸಿದನು. ಇದು ಹೈದರ್ಗೆ ಮತ್ತು ಟಿಪ್ಪುವಿನ ಮರಣದ ನಂತರವೂ ಕೂಡ ನಿರಂತರ ಸಮಸ್ಯೆಯಾಗುವುದನ್ನು ತಡೆಯಲಿಲ್ಲ. 1776ರಲ್ಲಿ ಯುವರಾಜ 8ನೇ ಚಾಮರಾಜ ಒಡೆಯರ್ ನಿಧನರಾದರು. ಉತ್ತರಾಧಿಕಾರಿಯನ್ನು ಆಯ್ಕೆ ಮಾಡಲು ಹೈದರ್ ರಾಜಮನೆತನದ ಎಲ್ಲ ಮಕ್ಕಳನ್ನು ಒಟ್ಟುಗೂಡಿಸಿ ಅವರು ಆಟ ಆಡುವುದನ್ನು ವೀಕ್ಷಿಸಿದನು. ಚಾಮರಾಜ ಒಡೆಯರ್ ಅಂದರೆ 9ನೇ ಚಾಮರಾಜ ಒಡೆಯರ್ ಎಂದು ಕರೆಯಲ್ಪಡುವ ಒಂದು ಮಗು ರತ್ನಖಚಿತ ಕಟಾರಿಯೊಂದಿಗೆ ಆಟವಾಡಲು ಆಯ್ಕೆ ಮಾಡಿತು ಮತ್ತು ಆ ಆಧಾರದ ಮೇಲೆ ಮೈಸೂರಿನ ಹೊಸ ರಾಜನಾಗಿ ಆಯ್ಕೆಯಾಯಿತು ಎಂದು ಹೇಳಲಾಗುತ್ತದೆ. ಮಾರ್ಚ್ 1775ರ ಹೊತ್ತಿಗೆ ಮರಾಠರ ರಾಜಧಾನಿ ಪೂನಾದಲ್ಲಿ ನಾಯಕತ್ವದ ಪರಿಸ್ಥಿತಿ ಸ್ಥಿರವಾಯಿತು ಮತ್ತು ಮರಾಠರು ಹೈದರಾಬಾದಿನ ನಿಜಾಮನೊಂದಿಗೆ ಮೈತ್ರಿ ಮಾಡಿಕೊಂಡು ಹೈದರಾಬಾದಿನ ವಿರುದ್ಧ ಹೋರಾಡಿದರು. 1770 ಮತ್ತು ಹೈದರ್ ನಿಜಾಮನ ಮಿಲಿಟರಿ ನಾಯಕರಿಗೆ ಲಂಚ ನೀಡಿದನು ಅಥವಾ ಸಾಕಷ್ಟು ಬೆದರಿಕೆ ಕೂಡ ಹಾಕಿದನು. ಇದರಿಂದಾಗಿ ಅವರು ಅಭಿಯಾನದಿಂದ ಹಿಂದೆ ಸರಿದರು. ಇದು ತಾತ್ಕಾಲಿಕವಾಗಿ ಸಂಘರ್ಷವನ್ನು ನಿಲ್ಲಿಸಿತು. ಇದು 1779ರವರೆಗೆ ನವೀಕೃತ ರೂಪಿನಿಂದ ಹೋರಾಡಲ್ಪಟ್ಟಿತು. ಧಾರವಾಡದ ದೀರ್ಘ ಮುತ್ತಿಗೆಯ ನಂತರ ಹೈದರ್ ತನ್ನ ಪ್ರದೇಶವನ್ನು ಕೃಷ್ಣಾ ನದಿಯವರೆಗೆ ಯಶಸ್ವಿಯಾಗಿ ವಿಸ್ತರಿಸಿದನು ಹಾಗೂ ವಿವಾದಾತ್ಮಕ ಕ್ರಮವೊಂದರಲ್ಲಿ 1779ರಲ್ಲಿ ಹೈದರಲ್ಲಿ ಚಿತ್ರದುರ್ಗದ ಆಡಳಿತಗಾರ ಮದಕರಿ ನಾಯಕರೊಂದಿಗೆ ಕಠಿಣವಾಗಿ ವರ್ತಿಸಿದನು. ಹಿಂದಿನ ಘರ್ಷಣೆಗಳಲ್ಲಿ ಮದಕರಿ ಹೈದರ್ಗೆ ಬೆಂಬಲ ನೀಡಿದ್ದನು, ಆದರೆ 1777ರಲ್ಲಿ ಮರಾಠರಿಗೆ ನಿಷ್ಠೆಯನ್ನು ಕೂಡ ಬದಲಾಯಿಸಿದನು. ಚಿತ್ರದುರ್ಗವನ್ನು ವಶಪಡಿಸಿಕೊಂಡ ನಂತರ ಹೈದರ್ ಮದಕರಿ ನಾಯಕನನ್ನು ಸೆರೆಮನೆಯಾಗಿ ಕಳುಹಿಸಿದನು. ಅಲ್ಲಿ ಅವನು ಮರಣ ಹೊಂದಿದನು. ಮುಂದೆ ಹೈದರ್ ಮದಕಾರಿಯ 20,000 ಅನುಯಾಯಿಗಳನ್ನು ಶ್ರೀರಂಗಪಟ್ಟಣಕ್ಕೆ ಕಳುಹಿಸಿದನು. ಅಲ್ಲಿ ಅವರಲ್ಲಿ ಹುಡುಗರನ್ನು ಬಲವಂತವಾಗಿ ಇಸ್ಲಾಂಗೆ ಮತಾಂತರಿಸಿ ಮೈಸೂರು ಸೈನ್ಯದಲ್ಲಿ ಚೇಲ ಬೆಟಾಲಿಯನ್ಗಳಾಗಿ ರಚಿಸಲಾಯಿತು ಎಂದು ಕೂಡ ಆರೋಪಿಸಲಾಗಿದೆ. ಹೌದು ಸ್ನೇಹಿತರೆ, ಇದರ ಮುಂದುವರಿದ ಭಾಗವು ಮುಂದಿನ ಸಂಚಿಕೆಯಲ್ಲಿ ಬರುತ್ತದೆ. ದಯವಿಟ್ಟು ನಮ್ಮ ಚಾನಲ್ಗೆ ಯಾರೆಲ್ಲ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ ವೀಕ್ಷಕರೇ.